ರಾಜ್ಯದಲ್ಲಿ ಇಂದಿನಿಂದ ದುಬಾರಿ ದುನಿಯಾ ಶುರುವಾಗಲಿದೆ. ಹಾಲು ಮೊಸರಿನ ದರ ಹೆಚ್ಚಳವಾಗಲಿದೆ. ಅಲ್ಲದೆ ವಿದ್ಯುತ್ ದರವೂ ಜನರಿಗೆ ಶಾಕ್ ಕೊಡಲಿದೆ. ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಕೂಡ ಹೆಚ್ಚಳವಾಗಲಿದೆ. ನಂದಿನಿ ಹಾಲಿನ ಎಲ್ಲಾ ಮಾದರಿಯ ಪ್ಯಾಕೆಟ್ನ ದರ ಪ್ರತಿ ಲೀಟರ್ಗೆ ₹4 ಏರಿಕೆಯಾಗಲಿದೆ. ಜೊತೆಗೆ ಮೊಸರಿನ ದರ ಕೂಡ ಪ್ರತಿ ಲೀಟರ್ಗೆ ₹4 ಏರಿಕೆಯಾಗುತ್ತೆ. ಬೆಲೆ ಏರಿಕೆಗೆ ಗ್ರಾಹಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದ ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಏರಿಕೆಯಾಗುತ್ತೆ. ಇದರ ಜೊತೆಗೆ ಮಾಸಿಕ ಶುಲ್ಕ ಕೂಡ ₹20 ಹೆಚ್ಚಳವಾಗುತ್ತೆ. ಇದರಿಂದ ₹120 ಇದ್ದಂತ ನಿಗದಿತ ಶುಲ್ಕ ₹140ಗೆ ಏರಿಕೆಯಾಗಲಿದೆ. ಗೃಹಜ್ಯೋತಿ ಬಳಕೆದಾರರು 200 ಯೂನಿಟ್ ದಾಟಿದ್ರೆ ಬೆಲೆ ಏರಿಕೆಯ ಬಿಸಿ ನಿಮಗೂ ತಟ್ಟುತ್ತೆ. ಹಾಲು ಹಾಗೆ ವಿದ್ಯುತ್ ಜೊತೆ ರಾಜಧಾನಿ ಬೆಂಗಳೂರಿನ ಜನರಿಗೆ ಕಸ ಸಂಗ್ರಹದ ಸೆಸ್ ಹೆಚ್ಚಳ ಮಾಡಿರುವುದು ಶಾಕ್ ಆಗ್ತಾ ಇದೆ. ವಸತಿ ಕಟ್ಟಡಗಳಿಗೆ 600 ಚದರ ಅಡಿಯವರೆಗೆ ₹10 ಸೆಸ್ ಇರುತ್ತೆ. ಇನ್ನು 601ರಿಂದ 1000 ಚದರ ಅಡಿ ಇದ್ರೆ ಅಲ್ಲಿ ₹50 ಇರುತ್ತೆ. ವಾಣಿಜ್ಯ ಕಟ್ಟಡಗಳ ಕಸದ ಸಂಗ್ರಹ ಸೆಸ್ ಕೆಜಿ ರೂಪದಲ್ಲಿ ಇರುತ್ತೆ. ನಿತ್ಯ 5 ಕೆಜಿ ಕಸವನ್ನ ಸಂಗ್ರಹಿಸಿದ್ರೆ ಅದಕ್ಕೆ ₹500 ಕೊಡಬೇಕು. ಇನ್ನು 10 ಕೆಜಿ ಏನಾದ್ರೂ ಕಸ ಇದ್ರೆ ಆಗ ₹1400 ಇರುತ್ತೆ. 25 ಕೆಜಿ ಕಸ ಇದ್ರೆ ₹3500 ಕಟ್ಟಬೇಕು. ನಿತ್ಯ 50 ಕೆಜಿ ಕಸ ಇದ್ರೆ ₹7000 ಸೆಸ್ ಕಟ್ಟಬೇಕು. ಇಂದಿನಿಂದ ಉಕ್ಕು ವಾಹನಗಳ ಬಿಡಿ ಭಾಗದ ಆಮದು ಹಾಗೆ ಉಕ್ಕುಗಳ ಆಮದು ದರ ಹೆಚ್ಚಾಗುತ್ತೆ. ಇದರ ಪರಿಣಾಮ ಇವತ್ತಿನಿಂದ ಹೊಸ ವಾಹನ ಖರೀದಿಸಿದ್ರೆ ಬೆಲೆ ಹೆಚ್ಚಳವಾಗುತ್ತೆ. ಮುದ್ರಾಂಕ ಶುಲ್ಕ ₹50ಯಿಂದ ₹500ಗೆ ಏರಿಕೆಯಾಗಲಿದೆ. ಅಫಿಡವಿಟ್ ಶುಲ್ಕ ₹20ಯಿಂದ ₹100ಗೆ ಏರಿಕೆ ಆಗಲಿದೆ. ವಾಹನ ಸವಾರರಿಗೂ ಶಾಕ್ ಹೊಡೆದಿದೆ. ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನ ₹3ರಿಂದ 5% ಹೆಚ್ಚಳ ಮಾಡಿದೆ. ಇವತ್ತಿನಿಂದಲೇ ಪರಿಷ್ಕೃತ ಜಾರಿಗೆ ಬರಲಿದೆ ದರ. ರಾಜ್ಯದ ಒಟ್ಟು 66 ಟೋಲ್ ಪ್ಲಾಜಾದಲ್ಲಿನ ದರ ಏರಿಕೆ ವಾಹನ ಸವಾರರಿಗೆ ಬಿಸಿ ತಟ್ಟಲಿದೆ. ಈ ಮಧ್ಯೆ ಮನೆಯ ಲಿಫ್ಟ್ ಪರಿಶೀಲನೆ ಹಾಗೆ ರಿನಿವಲ್ ಹಾಗೆ ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ಹಾಗೆ ರಿನಿವಲ್ ಮಾಡುವಂತ ಶುಲ್ಕವನ್ನ ದುಪ್ಪಟ್ಟು ಮಾಡಿದೆ. ಇಂಧನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟಲ್ ದರವನ್ನ ಹೆಚ್ಚಳ ಮಾಡಿದೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಳೆಯಿಂದ ಅಹೋರಾತ್ರಿ ಧರಣಿಯನ್ನ ಆರಂಭಿಸಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಲಿದ್ದು ಏಪ್ರಿಲ್ 5ಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ವಿಪಕ್ಷ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಒಂಟಿ ವೃದ್ಧೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ವಿಜಯನಗರ ರೈಲ್ವೆ ಪೈಪ್ಲೈನ್ ರಸ್ತೆ ಆರ್ಪಿಸಿ ಲೇಔಟ್ನಲ್ಲಿ ವಾಸವಿದ್ದಂತ ಸಿದ್ದಮ್ಮ ಸಾವನ್ನಪ್ಪಿದ್ದಾರೆ. ಮೃತಳ ಕಿವಿಯೋಲೆ ನಾಪತ್ತೆಯಾಗಿರುವಂತಹ ಕಿವಿಯೋಲೆ ಬಗ್ಗೆ ಅನುಮಾನ ಮೂಡಿದೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಉದಯಗಿರಿಯಲ್ಲಿರುವಂತಹ ಹಲೀಂ ಶಾದಿಯಾ ಮಸೀದಿ ಮತ್ತೆ ತೆರೆಯುವ ಬಗ್ಗೆ ಸಭೆ ನಡೆಯಲಿದೆ. ಆರ್ಎಸ್ಎಸ್ ಕಾರ್ಯಕರ್ತನ ಕೊಲೆಗೆ ಕಾರಣವಾಗಿದ್ದ ಸ್ಥಳವಾಗಿದ್ದು ದಶಕಗಳ ಕಾಲದಿಂದ ಮುಚ್ಚಿತ್ತು. ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದ್ದರಿಂದ ಮೈಸೂರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈ ಆವೃತ್ತಿಯ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಜಯ ಸಾಧಿಸಿದೆ. ಕೆಕೆಆರ್ ತಂಡದ ವಿರುದ್ಧ 8 ವಿಕೆಟ್ಗಳ ಗೆಲುವು ಪಡೆದಿದೆ. ಮೊದಲು ಬ್ಯಾಟ್ ಮಾಡಿರುವಂತಹ ಕೆಕೆಆರ್ 116 ರನ್ಗಳಿಗೆ ಆಲ್ಔಟ್ ಆಗಿತ್ತು. 117 ರನ್ನ ಗುರಿ ಬೆನ್ನಟ್ಟಿದಂತಹ ಮುಂಬೈ 12.5 ಓವರ್ಗಳಲ್ಲಿ ಗುರಿ ಮುಟ್ಟಿದೆ. ಮುಂಬೈ ಇಂಡಿಯನ್ಸ್ ಮತ್ತೊಬ್ಬ ಆಟಗಾರ ಐಪಿಎಲ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅಶ್ವಿನ್ ಕುಮಾರ್ ಐಪಿಎಲ್ನಲ್ಲಿ ಹಾಕಿದಂತಹ ಮೊದಲ ಬಾಲ್ನಲ್ಲೇ ಅಜಿಂಕ್ಯ ರಹಾನೆ ವಿಕೆಟ್ ಪಡೆದರು. ಐಪಿಎಲ್ ಪಾದಾರ್ಪಣೆ ಪಂದ್ಯದಲ್ಲಿ 4 ವಿಕೆಟ್ ಗಳಿಸಿ ದಾಖಲೆ ಬರೆದರು. ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಮತ್ತೊಂದು ವಿವಾದ ಮೈಮೇಲೆಳೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸೆಲ್ಫಿ ನೀಡಿದ ಬಳಿಕ ಮೊಬೈಲ್ ಎಸೆದಿರೋದು ಟೀಕೆಗೆ ಗುರಿಯಾಗಿದೆ. ಯಾರಾದರೂ ಈ ಹುಡುಗನಿಗೆ ಸಂಸ್ಕಾರ ಕಲಿಸಿ ಅಂತ ನೆಟ್ಟಿಗರು ಕಾಮೆಂಟ್ ಹಾಕ್ತಿದ್ದಾರೆ. ಪುಷ್ಪ 2 ಭರ್ಜರಿ ಯಶಸ್ಸು ಕಂಡಿದ್ದು ಅಲ್ಲು ಅರ್ಜುನ್ ಸ್ಟಾರ್ ವ್ಯಾಲ್ಯೂ ಕೂಡ ದುಪ್ಪಟ್ಟಾಗಿದೆ. ಆದರೆ ಈ ಮಧ್ಯೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ತಮ್ಮ ಹೆಸರನ್ನ ಬದಲಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಹೆಸರಿಗೆ 2 ಯು ಹಾಗೆ 2 ಎನ್ ಸೇರಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಗಳು ಬಹಿರಂಗ ಆಗಿಲ್ಲ.